ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳಿದ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧವಾಗಿ ಗರಂ ಆಗಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ. ಡಿಕೆಶಿ ಅವರನ್ನ ಸಿಎಂ ಮಾಡೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಿಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿದಿರಿ ನೀವು ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸುರ್ಜೇವಾಲಾ ಅವರು. ಡಿಕೆಶಿ ಅವರನ್ನ ಸಿಎಂ ಮಾಡಬೇಕಾ ಮಾಡಬಾರ್ದಾ ತೀರ್ಮಾನ ಇದೆಯಲ್ಲ, ಇದೆಲ್ಲ ಹೈಕಮಾಂಡ್ ಮಾಡ್ತಕ್ಕಂಥ ವಿಚಾರ. ನಿಮ್ಮ ಕ್ಷೇತ್ರದಲ್ಲಿ ಏನ್ರಿ ಮಾಡಿದ್ದೀರಾ ನೀವು ಅಭಿವೃದ್ಧಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಭಿವೃದ್ಧಿ ಎನ್ನುವಾಗ ಅನುದಾನದ ಕೊರತೆ ರಾಗ ಎಳೆದಿದ್ದಾರೆ ಇಕ್ಬಾಲ್ ಹುಸೇನ್. ಅನುದಾನವೇ ಕೊಡ್ತಲ್ಲ, ಏನು ಅಭಿವೃದ್ಧಿ ಮಾಡೋಣ ಅಂತ ಅವ್ರು ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ನಡೆಯ ಬಗ್ಗೆ ಕೆಪಿಸಿಸಿಯಿಂದ ಇದೀಗ ನೋಟಿಸ್ ಕೂಡ ಜಾರಿಯಾಗಿದೆ. ಕೇಳಿದ್ದಾರೆ. ಅಭಿಪ್ರಾಯ ಕೇಳಿದಂಥ ಸಂದರ್ಭದಲ್ಲಿ ನಾನು ಮೊದಲು ನಿಮಗೆಲ್ಲ ಏನು ಹೇಳಿಕೆ ಕೊಟ್ಟಿದ್ದೆ ಅದಕ್ಕೆ ಬದ್ಧವಾಗಿದ್ದೀನಿ. ನನಗೆ ಒಂದು ಬದಲಾವಣೆ ಬೇಕು. ನಮ್ಮೆಲ್ಲರಿಗೂ ಕೂಡ ಮುಂದೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಏನಾದ್ರೂ ಬೆಳವಣಿಗೆ ನೋಡಬೇಕಂತ ಹೇಳಿದ್ರೆ ಒಂದು ಬದಲಾವಣೆ ಬೇಕು. ಸೊ ಶಿವಕುಮಾರ್ ಅವರು ಸಾಕಷ್ಟು ಇದರಲ್ಲಿ ಹೋರಾಟ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಪಕ್ಷವನ್ನು ಈ ಮಟ್ಟಕ್ಕೆ ಇವತ್ತು 140 MLAಗಳನ್ನು ಮಾಡಲಿಕ್ಕೆ ಅವ್ರ ಶ್ರಮ, ಬೆವರು, ಹೋರಾಟ ಎಲ್ಲವೂ ಕೂಡ ಇದೆ. ಅವ್ರಿಗೆ ಇವತ್ತು ಒಂದು ಅವಕಾಶ, ಸೂಕ್ತವಾದ ಸಮಯ ಇದು. ಮುಂದಕ್ಕೆ ನಮಗೆ 2028ಕ್ಕೆ ಸರ್ಕಾರ ಬರಲಿಕ್ಕೆ. ಸುರ್ಜೇವಾಲಾ ಅವರ ಮುಂದೆ ಅಸಮಾಧಾನಕ್ಕೆ ಕಾರಣವನ್ನು ಹೇಳಿದ್ದಾರೆ ರಾಜು ಕಾಗೆ. ಏನು ಕಾರಣಕ್ಕೆ ನಾನು ಅಸಮಾಧಾನಗೊಂಡಿದ್ದೆ ಅನ್ನೋದನ್ನು ಬಿಡಿಸಿಟ್ಟಿದ್ದಾರೆ ರಾಜು ಕಾಗೆ. ವ್ಯವಸ್ಥೆಯ ಬಗ್ಗೆನೇ ನನಗೆ ಅಸಮಾಧಾನ ಇದೆ ಅಂತ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಫೈಲ್ ಸರಿಯಾಗಿ ಮೂವ್ ಆಗ್ತಾ ಇಲ್ಲ, ಭರವಸೆ ಈಡೇರಿಸೋದಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ, ಎಲ್ಲವನ್ನ ಸರಿ ಮಾಡುವುದಾಗಿ ಒಂದು ಕಡೆ ಸುರ್ಜೇವಾಲಾ ಭರವಸೆ ಕೊಟ್ಟಿದ್ದಾರೆ. ಇತ್ತೀಚೆಗೆ BR ಪಾಟೀಲರು, ರಾಜು ಕಾಗೆ ಎಲ್ಲ ಮಾತಾಡಿದರು, ಏನು ಕೆಲಸಗಳೇ ಆಗ್ತಾ ಇಲ್ಲ, ಅನುದಾನ ಇಲ್ಲ, ಹಾಗೆ ಹೀಗೆ ಅಂತ. ಈಗ ಅಲ್ಲಿ ರಾಜು ಕಾಗೆ ಹೇಳಿದ್ದಾರೆ, ಏನಕ್ಕೂ ನನಗೆ ಒಂದು ರೀತಿ ಅವಕಾಶಗಳು ಸಿಗ್ತಾ ಇಲ್ಲ, ಇಲ್ಲಿ ಫೈಲ್ ಮೂವ್ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಭರವಸೆ ಈಡೇರ್ತಾ ಇಲ್ಲ ಅಂತ ಹೇಳಿದಾಗ ಎಲ್ಲವನ್ನ ಸರಿಪಡಿಸ್ತೀನಿ ಅಂತ ಹೇಳಿ ಸುರ್ಜೇವಾಲಾ ಮಾತಾಡಿದ್ದಾರೆ. ಒಂದೊಂದು ಫೈಲ್ಗಳು ವರ್ಷ ಅಲ್ಲೇ ಬಿದ್ದಿರ್ತವೆ. ವರ್ಷ ಆದ್ರೂ ಆ ಫೈಲ್ ಮೂವ್ ಆಗೋದಿಲ್ಲ. ಆಮೇಲೆ ಕೆಲವು ಮತಕ್ಷೇತ್ರದಲ್ಲಿ ಕೆಲವು ಆಶ್ವಾಸನೆಗಳು ಕೊಟ್ಟಿದ್ದೀವಿ, ಅವು ಆಗ್ತಾ ಇಲ್ಲ. ಇದೆಲ್ಲ ಹೇಳಿದ್ದೀವಿ. ಎಲ್ಲರೂ ನನ್ನ ಭಾಳ ಗೌರವದಿಂದ ಕಂಡು ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದಾರೆ. ಎಲ್ಲವನ್ನು ಒಂದು ಹಂತಕ್ಕೆ ತಂದು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಆಮೇಲೆ ಒಂದೊಂದು ಫೈಲ್ಗಳು ವರ್ಷ ಅಲ್ಲೇ ಬಿದ್ದಿರ್ತವೆ. ವರ್ಷ ಆದ್ರೂ ಆ ಫೈಲ್ ಮೂವ್ ಆಗೋದಿಲ್ಲ. ಆಮೇಲೆ ಕೆಲವು